ಇದು ಬೇರೆ ಮಾಡಿದ್ಯಾ ಒಂದೊಂದು ಮಾಡ್ಕೊಂಡೆ ಕ್ಯಾನೋಪಿ ಫುಲ್ ಎಲ್ಲ ಅಸೆಂಬಲ್ ಆಗಿದೆ. ಇವಾಗ ನನ್ನ ಮಗಳು ಇದು ಬಾಡಿ ಆಫ್ ದ ಸೈಕಲ್. ಮೊದಲಿಗೆ ವೀಲ್ ಫಿಟ್ ಮಾಡೋಣ, 2 ವೀಲ್. ಇದಕ್ಕೆ ನಾವು ವೀಲ್ ಫಿಟ್ ಮಾಡಬೇಕಂದ್ರೆ ಮೊದಲಿಗೆ ನಾವು ಇಲ್ಲಿ ರೆಡ್ ಕಲರ್ ಬಟನ್ ಇದೆ ನೋಡಿ, ಇದನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಇದನ್ನ ಲಾಕ್ ಮಾಡಿ, ಜಸ್ಟ್ ಲಾಕ್ ಬರುತ್ತೆ, ಪುಷ್ ಆ್ಯಂಡ್ ಪ್ರೆಸ್. ಓಕೆ, ಜಸ್ಟ್ ಅಷ್ಟೇ. ನೀವು ವೀಲ್ ಬರಲ್ಲ, ಸೇಮ್. ಓಕೆ, ಬರಲ್ಲ. ನೆಕ್ಸ್ಟ್ ಫ್ರಂಟ್ ವೀಲ್ ಫಿಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇದಕ್ಕೆ ಮಡ್ ಗಾರ್ಡ್ ಫಿಟ್ ಮಾಡಬೇಕು ನಾವು. ಮಡ್ ಗಾರ್ಡ್ ಇದೆ, ಇಲ್ಲೇ ಇದೆ ನೋಡಿ ಮಡ್ ಗಾರ್ಡ್. ಈ ಮಡ್ ಗಾರ್ಡ್ ಜಸ್ಟ್ ಫಿಟ್. ಓಕೆ, ಫಿಟ್ ಆಯಿತು. ಇದು ನಮ್ಮ ಮಕ್ಕಳು ಸೇಫ್ಟಿಗೋಸ್ಕರ ಇರುತ್ತೆ ಮಡ್ ಗಾರ್ಡ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಇದನ್ನು ನಾವು ಸೈಕಲ್ ಸ್ವಲ್ಪ ಮುಂದೆ ತಗೊಂಡು ಎಲ್ಲ ಕರೆಕ್ಟಾಗಿ ಅಲೈನ್ಮೆಂಟ್ ಇದೆ ನೋಡ್ಕೊಳ್ಳೋಣ. ಅಲೈನ್ಮೆಂಟ್ ಕರೆಕ್ಟ್ ಆಗಿದೆ, ಫಿಟ್ ಮಾಡೋಣ ಇವಾಗ. ಓಕೆ, ರೆಡಿ ಆಗಿದೆ. ಇದನ್ನ ನಮ್ಗೆ ಬೇಡ ಅಂತಂದರೆ ಜಸ್ಟ್ ಇಲ್ಲಿ ಒಂದು ಬಟನ್ ಇರುತ್ತೆ, ಫೋಲ್ಡ್ ಕ್ಲೋಸ್ ಮಾಡಿಬಿಟ್ರೆ ಮುಗೀತು. ಆರಾಮಾಗಿ ಪೆಡಲ್ ಮಾಡ್ಬೋದು. ಅಥವಾ ನಾವು ಕರ್ಕೊಂಡು ಹೋಗ್ತೀವಿ, ನಮ್ಮ ಮಗು ಇನ್ನೂ ಚಿಕ್ಕದು ಪೆಡಲ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಓಪನ್ ಮಾಡಿ ರೆಡಿ, ಜಸ್ಟ್ ಇದೊಂದು ಸ್ವಲ್ಪ ಪ್ರೆಸ್ ಮಾಡಿ ಮೂವ್ಮೆಂಟ್ ಇಲ್ಲಿ ಕಾಲು ಇಟ್ಕೋಬೋದು ಆರಾಮಾಗಿ ಸ್ಪೇಸ್. ಈ ಸದ್ಯಕ್ಕೆ ಇದು ಕ್ಲೋಸ್ ಮಾಡೋಣ. ಫೋಲ್ಡ್ ಹೋಗಿ ಸೇಫ್ಟಿಗೆ ಬ್ಯಾಕ್ ಪೋರ್ಷನ್ಗೆ ಬ್ಯಾಕ್ ಕವರ್ ಇದೆ, ಇದನ್ನು ಫಿಟ್ ಮಾಡೋಣ. ಓಕೆ, ಇದನ್ನ ತೆಗೆಯೋಣ ಫಸ್ಟು. ಆಲ್ಮೋಸ್ಟ್ ಇಲ್ಲೇ ಕಾಣ್ತೇನೆ ನೋಡಿ ನಿಮಗೆ 2 ಹೋಲು ಇಲ್ಲಿಗೆ ಫಿಟ್ ಮಾಡಬೇಕು ಅಷ್ಟೇ. ಲೈಟ್ ಫಿಟ್ ಮಾಡಿ ಮುಗೀತು. ಓಕೆ, ಹಾಗೆ ಇಲ್ಲಿ ತೋರಿಸೋದು ಈ ಬೋಲ್ಟು, ಈ ಬೋಲ್ಟ್ ಹಾಕಿ ಸ್ಕ್ರೂ ಡ್ರೈವರ್ ಮಾತ್ರ ಇದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ. ಸ್ಕ್ರೂ ಡ್ರೈವರ್ ಬೇಕೇ ಬೇಕು. ಇತ್ತು ಅಂತಂದರೆ ಆರಾಮಾಗಿ ಬಿಡಬಾರ್ದು. ಚಿಕ್ಕ ಮಗು ಇತ್ತು ಅಂತಂದರೆ ತುಂಬ ಸೇಫ್ಟಿ ಇರಬೇಕಲ್ಲ, ಆರಾಮಾಗಿ ಲಾಕ್ ಮಾಡ್ಬೋದು. ಇಲ್ಲಿ ಪ್ರೆಸ್ ಬಟನ್ ಇದೆ, ಅಬ್ಸರ್ವ್ ಮಾಡಿ ಸ್ವಲ್ಪ. ಇಲ್ಲಿ ಪ್ರೆಸ್ ಬಟನ್, ಈಗ ಪ್ರೆಸ್ ಮಾಡಿ ಲಾಕ್ ಮಾಡಿ ಅಷ್ಟೇ. ಓಕೆ, ಇದು ನಮ್ಗೆ ಬೇಡ ಅಂತ ಓಪನ್ ಮಾಡಬೇಕಾ, ಜಸ್ಟ್ ಓಪನ್ ಕ್ಲೋಸ್. ಸಿಕ್ಕವರು ಇದು ಆಲ್ಮೋಸ್ಟ್ ನೀಟಾಗಿ ಕೊಟ್ಟಿರ್ತಾರೆ. ನಾವು ಓಪನ್ ಸಿಂಪಲ್ ಫಿಕ್ಸಿಂಗ್ ಫಿಕ್ಸ್ ಮಾಡ್ಬೋದು, ಅಡ್ಜಸ್ಟ್ ಮಾಡ್ಕೊಂಡು ಫಿಕ್ಸ್ ಮಾಡಿಬಿಟ್ಟು. ಓಕೆ, ಫಿಕ್ಸಿಂಗ್ ಆಯಿತು, ಆಲ್ಮೋಸ್ಟ್ ಫಿಕ್ಸ್ ಆಗುತ್ತೆ. ಮಗು ಕೂತ್ಕೊಂಡ್ರೆ ಮಗುಗೆ ಸೇಫ್ಟಿ ಆಗಿರೋದಕ್ಕೆ ಬೆಲ್ಟ್ ಕೊಟ್ಟಿರ್ತಾರೆ. ಓಕೆ, ಬೆಲ್ಟ್ ಸಿಸ್ಟಮ್ ಇರುತ್ತೆ. ನಾವು ಇದನ್ನು ಲಾಕ್ ಮಾಡ್ತೀವಲ್ಲ, ಈ ಲಾಕಿಂಗ್ ಜೊತೆಗೆ ನಾವು ಲಾಕ್ ಆಯಿತು ಆಲ್ಮೋಸ್ಟು. ಇದನ್ನು ಸೀಟು ಮಗು ಸೇಫ್ಟಿಗೆ ಈ ಥರ ಲಾಕ್ ಮಾಡ್ಬೋದು ಕೂರಿಸ್ಬಿಟ್ಟು ನೋಡಿ. ಮಗು ಯಾವುದೇ ರೀತಿ ಭಯ ಇರಲ್ಲ, ಬೀಳ್ತೀನಿ ಅಂತ ಭಯ ಇರಲ್ಲ. ಜಸ್ಟ್ ಇದೇನಿಲ್ಲ, ಆರಾಮಾಗಿ ಥರ ಫೋಲ್ಡು. ಓಕೆ, ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಒಂದು ಬೋಲ್ಟ್ ಇರುತ್ತೆ, ಫಿಟ್ಟಿಂಗ್ ಆಯಿತು. ಡನ್. ನೆಕ್ಸ್ಟ್ ಕಾರಲ್ಲಿ ಇದೆಯಲ್ಲ ಕ್ರೂಸ್ ಕಂಟ್ರೋಲ್, ಅದೇ ಥರ ಇದು ನಾವು ಹ್ಯಾಂಡ್ ಕಂಟ್ರೋಲ್. ಇದು ನಾವು ದೊಡ್ಡವರು ಯಾರು ಇಂಜನ್ ಇಟ್ಕೊಳ್ತೀವಿ, ಮಗು ಕೇರ್ ಮಾಡಿ ತಗೊಳ್ತಾ ಹೋಗ್ತೀವಲ್ಲ, ಅವ್ರು ಕಂಟ್ರೋಲ್ ಮಾಡೋಕ್ಕೆ ಮೇಜರ್ ಇದು ಫಿಟ್ ಮಾಡಲೇಬೇಕು. ಇದು ಮತ್ತು ಇದು ಇಂಪಾರ್ಟೆಂಟ್ ಪಾರ್ಟ್ಸ್ ಈ ಸೈಕಲ್ಗೆ. ಈ 3 ಪಾರ್ಟ್ಸ್ ಇಲ್ಲ ಅಂತಂದರೆ ಮಗು ಮಾತ್ರ ಕೊಡ್ಬೇಕಾಗುತ್ತೆ. ಇದಿತ್ತಂದರೆ ನಾವು ಕಂಟ್ರೋಲ್ ಮಾಡ್ಬೋದು ಹಿಂದೆ ಸೈಕಲ್. ಓಕೆ, ಇದು ಬ್ಯಾಕ್ ಸೈಡ್ ಯೂಸ್ ಮಾಡಿ ಫಿಟ್ ಮಾಡೋದ್ರಿಂದ ಇದನ್ನು ಪೇರೆಂಟ್ಸ್ ಕಂಟ್ರೋಲ್ ಮಾಡ್ಬೋದು ಇದನ್ನು. ಓಕೆನಾ, ಇದು ಹ್ಯಾಂಡಲ್. ನೆಕ್ಸ್ಟ್ ಓಕೆ, ಡನ್. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು. ಓಕೆ, ಮಾತ್ರ ಮಾಡಿ ಇವಾಗ ನೋಡಿ. ಬ್ಯಾಕ್ ಸೈಡ್ ಕಂಟ್ರೋಲ್ ಮಾಡ್ತಾ ಇರೋದು ನಾನು, ಫ್ರಂಟ್ ಅಲ್ಲ, ಬ್ಯಾಕ್ ಸೈಡ್ ಕಂಟ್ರೋಲ್. ನಾವು ಎಷ್ಟು ಕಂಟ್ರೋಲ್ ಮಾಡಬೇಕು, ಕಂಟ್ರೋಲ್ ಆರಾಮಾಗಿ ಆಗುತ್ತೆ. ಓಕೆ, ಮಳೆ ಬಂದರೆ ಮಳೆ ಕಡಿಯಲ್ಲ, ಬಟ್ ಸೇಫ್ಟಿ ಅಷ್ಟೇ. ಗಾಳಿ ಬಂದರೆ, ಬಿಸಿಲು ಬಂದರೆ ಬಿಸಿಲಿಗೆ ತುಂಬ ಸೇಫ್ಟಿ ಇರುತ್ತೆ. ಡಸ್ಟಿಗೆ ಸ್ವಲ್ಪ ಡಸ್ಟ್ ಕಂಟ್ರೋಲ್ ಆಗುತ್ತೆ. ಜಸ್ಟ್ ಏನಿಲ್ಲ, ಇಲ್ಲಿ ಸೀಟಲ್ಲಿ ಫಿಕ್ಸ್ ಮಾಡೋದು ಅಷ್ಟೇ. One vehicle is ready to move. Okay, done.